ಪ್ರಗತಿ ಪರಿಶೀಲನಾ ಸಭೆ ಮಂಚೇನಹಳ್ಳಿ ತಾಲೂಕು ಉಸ್ತುವಾರಿ ಕಾರ್ಯದರ್ಶಿಗಳಾದ ಶ್ರೀಮತಿ ಅನಿತಾ ಲಕ್ಷ್ಮೀರವರ ಅಧ್ಯಕ್ಷತೆಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ಏರ್ಪಡಿಸಲಾಗಿತ್ತು. ಮಂಚೇನಹಳ್ಳಿ ತಾಲೂಕಿನಲ್ಲಿ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ನೀಡಲು ಶಿಕ್ಷಣ ಇಲಾಖೆ ಬಿಇಒ ಶ್ರೀನಿವಾಸ್ ರವರಿಗೆ ಸೂಚನೆ ನೀಡಲಾಯಿತು. ಹಾಗೂ ಮಂಚೇನಹಳ್ಳಿ ವ್ಯಾಪ್ತಿಗೆ ಬರುವ ಕೋಡಿ ಬ್ರಹ್ಮ ದೇವಸ್ಥಾನದ ತಪ್ಪಲಿನ ನಿವಾಸವಾಗಿರುವ ಹಲೆಮಾರಿ ಜನಾಂಗಕ್ಕೆ ಈಗಾಗಲೇ 1 ಎಕರೆ 20 ಗುಂಟೆ ಜಮೀನು ಮಂಜೂರಾಗಿದ್ದು, ಅಲ್ಲೇ ಜರೂರಾಗಿ ನಿವೇಶನ ನೀಡಲು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಯಾದ ಹೊನ್ನಯ್ಯರವರಿಗೆ ಸೂಚನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಡೆಂಗ್ಯೂ ನಿರ್ವಹಣೆ, ಆಸ್ಪತ್ರೆ ಸ್ವಚ್ಛತೆ ಕಾಪಾಡಲು ಆರೋಗ್ಯ ಇಲಾಖೆಯವರಿಗೆ ಸೂಚನೆ ನೀಡಲಾಯಿತು. ಈ ಕಾರ್ಯಕ್ರಮ ತಾಲೂಕು ಮಟ್ಟದ ಅಭಿವೃದ್ಧಿಗೆ ಮೂಲಭೂತ ಸೌಲಭ್ಯಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಯಾದ ಶ್ರೀಮತಿ ದೀಪ್ತಿ, ತಾಲೂಕು ಕಾರ್ಯನಿರ್ವಹಣಾಧಿಕಾರಿಯಾದ ಬಿಕೆ ಹೊನ್ನಯ್ಯ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀನಿವಾಸ ಮೂರ್ತಿ ಹಾಗೂ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು. ವರದಿ ಶಿವಣ್ಣ ಜೊತೆ ಶ್ರೀಕಾಂತ್. ಅಮೌಂಟ್ ಹೋಗ್ತಾ ಇದೆ ತೊಂದರೆ ಇಲ್ಲ. ಪರ್ಸನ್ ಏನು ಪ್ರಾಬ್ಲಮ್ ಇಲ್ಲ, ಅದ್ರ ಬಗ್ಗೆ ಏನಿಲ್ಲ. ಗೃಹಲಕ್ಷ್ಮಿ ಸಿಂಗ್ಯು ಗೃಹಲಕ್ಷ್ಮಿ ಮತ್ತು ಸಿಂಗ್ಯು ಆಧಾರ್ ಕಾರ್ಡು ಮಾತ್ರನೇ ಅವ್ರ ಒಂದರೆ ಚಿಲ್ಲೆಗೆ ಅಂತ ಉದ್ಯೋಗ ಒಂದರೆ ನಾಯಕ ಅಂತ ಇದ್ದೀನಿ, 2 ಸೆಪ್ರೇಟ್ ಕರೆಕ್ಟಾಗಿ ಈ ಒಂದು 8 ವರ್ಷದಿಂದ 5 ವರ್ಷದಿಂದ ಇದ್ದಾರೆ ಅಂತ ಹೇಳ್ತಿದ್ರಲ್ಲ, ನಾವು ಗೌರಿ ಪೂಜೆ ಇರುತ್ತೆ. ಈ 2 ವರ್ಷದಿಂದ ನೆಕ್ಸ್ಟ್ ಬೇರೆಯವರು ನಾಯಕ ಅಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಗೌರಿ ಪೂಜೆ ಚಿಲ್ಲೆಗೆ ಅಂತ 2 ಸರ್ಟಿಫಿಕೇಟ್ ಮೂಲ ಯಾವ ಅವ್ರು ನೋಡ್ಬಿಟ್ಟು ಫ್ಯಾಮಿಲಿ ಟ್ರ್ಯಾಕ್ಸ್ ಅಂತ ಅದೇ ಕೊಡಬೇಕು ಮಾಡಿ. ಬಟ್ ಯಾವ್ದಾದ್ರು ಒಂದು ಅವರಿಗೆ ಈಗ ನೋಡಿ ರೇಷನ್ ಕಾರ್ಡ್ ಇದೆ, ಹಾಸ್ಪಿಟಲ್ ಫೆಸಿಲಿಟೀಸ್ ಇರುತ್ತೆ, ಏನೇ ಇದ್ರು ನಾವು ಇಲ್ಲಾಂದ್ರೆ ಅವ್ರಿಗೆ ಏನು ಸಿಗುತ್ತೆ. 2 ದಿವಸ ಕೊಟ್ಟಿರೋದ್ರಿಂದ 12 ಕೊಡಿ, 2 ದಿವಸ ನಾವು ಕರ್ಕೊಂಡ್ಬಂದು 7 ದಿನ ನಾವೇ ಅಪ್ಲೋಡ್ ಮಾಡಿದ್ದೀರಾ ಮಾಡಿಸ್ತೀವಿ. ಒಂದ್ಸಲ ವಿಸಿಟ್ ಮಾಡಿ ನಿಮ್ಗೆ ಐಡಿಯಾ ಬರುತ್ತೆ ಯಾವ ಥರ ಮಾಡೋದು.
ಇನ್ನೂ ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ಏನಾದರೂ ಒಂದು ಮೆಥಡ್ ಇದ್ದೇ ಇರುತ್ತಲ್ವ, ಹೌದು. ಹಾಜರು ಮಾಡಿ ಅವ್ರದ್ದೆಲ್ಲ ಹಿಂಗೆ ಅವ್ರಿಗೆ ಶಿಲೆಗೆ ಅಂತ ಕಂಡುಹಿಡಿದು ಅದೆಲ್ಲ ನೋಡೋರು ಈ ಥರ ಹಿಂಗೆ ಹೋಗ್ತಿದ್ದಾರೆ ಅಂದರೆ ಏನು ಗೊತ್ತೇ ಇಲ್ಲ. ಈಗ ಅವ್ರು ತಕ್ಷಣ ಅವ್ರು ಮಾಡಿದ್ದಾರೆ, ಬಟ್ ಇವ್ರು ಮಾಡದೇ ಇರಲಿ. ಈ ಕಡೆ 6 ವಾರ್ಡಲ್ಲಿ 6 ಬೇರೆ ಹೋಗ್ತಿದ್ದಾರೆ, 6 ಬೇರೆಗಳು ಈ ಕಡೆ ಸರ್ಕಾರಿ ಕೆಲಸಗಳು, ಈ ಕಡೆ ಬೇರೆ ಹೋಗ್ಬೇಕು. ಬಟ್ ಎರಡೂ ಬೇಕು ಲಾಭಾಂಶ. ಕೆಲಸ ಮಾತ್ರ ಇಲ್ಲ, ನಾವು ಹೇಳಿದ ಮೇಲೆ ಪ್ರೊಸೆಸ್ ನಾವೇ ತಗೊಂಡಾಗ ಅವ್ರು ಮನೆ ಬಾಗಿಲು ಕೊಡ್ಬೇಕಂತ ಅವ್ರು ಬರಲ್ಲ. ನಮಗೆ ಮಾಹಿತಿ ಬಂದಿರೋದಿಲ್ಲ, ಯಾಕೆ ನಾವು ಮಾಹಿತಿ ಬಂದು ತಗೊಂಡಿರೋ ದಾಖಲಾತಿಗಳು ತಗೊಂಡು ನಾವು ಬೇರೆಗಳು ಕೊಡೋದು ಬೇಡ. ಅದನ್ನೇ ಕೇಳಿದ್ದಲ್ಲ ನೀವು. ಮತ್ತೆ ಇನ್ನೊಂದೇನಂದ್ರೆ ಗೊತ್ತೇನೋ, ಅಧಿಕಾರಿಗಳಿಗೆ ಅಂದರೆ ಪತ್ರಿಕಾ ಇದಕ್ಕೆ ಆಹ್ವಾನ ಇದೆ, ಓಕೆನಾ? ನೀವೇ ಹಾಕ್ಸಿದ್ದೀರಾ ಆಹ್ವಾನ ಇದೆ ಫಾರ್ ಟೇಕಿಂಗ್ ಅಸ್ ನಾವು ನಾಮಕಾವಸ್ಥೆಯಲ್ಲಿ ಮೇಡಮ್ ಬೇರೆ ಅದಕ್ಕೆ ಅಂತಾನೆ ನೀವು ಕೊಟ್ಟಿದ್ದಿದ್ರೆ ಪಿ ಡಿ ಎಫ್ ಅಲ್ಲಿ ಕೊಟ್ಟಿದ್ದೀರಾ, ಮಾಧ್ಯಮದವರೆಗೂ ಪತ್ರಕರ್ತರಿಗೆ ಆಹ್ವಾನಿಸಲಾಗಿದೆ ಅಂತ. ಬಟ್ ನಾವು ಬಂದಾಗ ನೀವು ಆಚೆಗಡೆ ಇರಿ ಅಂತ ಅಂದಾಗ ಇದು ಯಾವ ರೀತಿ ಮಾಹಿತಿ ನೀವು ಜನಗಳಿಗೆ ನೀವು ಮಾಡೋ ಅಂತ ಒಂದು ಚರ್ಚೆ ಯಾವ ರೀತಿ ಜನರು ತರಬೇಕು? ಉದ್ದೇಶಪೂರ್ವಕವಾಗಿ ಆ ಥರ ಏನಿಲ್ಲ. ನಮ್ದು ಸ್ವಲ್ಪ ಅಫಿಷಿಯಲ್ ಮೀಟಿಂಗ್ ಇತ್ತಲ್ಲ, ಸ್ವಲ್ಪ ಎಲ್ಲ ತಾಲೂಕು ಅಧಿಕಾರಿಗಳೆಲ್ಲ ಇರ್ತಾರೆ, ಅದಕ್ಕೆ ಆ ತಾಲೂಕು ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂತ ಅದೊಂದು ತಿಳುವಳಿಕೆ ಕೊಡೋಕ್ಕೋಸ್ಕರನೇ ಅಲ್ವಾ ಮೇಡಮ್ ನಾವು ಪತ್ರಕರ್ತರು ಬರೋದು. ಯಾವ ರೀತಿ ಕೆಲಸ ನಡೆದಿದೆ ಮಂಚನಹಳ್ಳಿ ಗ್ರಾಮ ಪಂಚಾಯತಿ ಮತ್ತೆ ಕಂದಾಯ ಇಲಾಖೆಯಲ್ಲಿ ಅಂತ ತೋರ್ಸೋಕ್ಕೋಸ್ಕರನೇ ನಾವು ಬರೋದಲ್ವರ. ನಮ್ದು ಇನ್ನ ಹೊಸ ತಾಲೂಕು, ಇನ್ನ ಅಭಿವೃದ್ಧಿ ಆಗಿಲ್ಲ, ಇಲಾಖೆಗಳಿನ್ನ ಇಲ್ಲಿ ಬಂದಿಲ್ಲ, ಅದಕ್ಕೇನೆ ಅದ್ರ ಬಗ್ಗೆ ಮಾತಾಡ. ಈಗ ಸರ್ ಯಾರೋ ಹೇಳಿದ್ರು ಪಬ್ಲಿಸಿಟಿ ಮಾಡಕ್ಕೆ ಬಂದಿರೋದು. ಆಯ್ತು, ನೆಕ್ಸ್ಟ್ ಟೈಮ್ ಈ ಥರ ಆಗದೆ ಇರೋದು. ಓಕೆ ಮೇಡಮ್. ಈಗ ಅವರು ಆಯ್ತು, ಇದೊಂದ್ಸಲಿ ಕ್ಷಮಿಸಿ, ನೆಕ್ಸ್ಟ್ ಟೈಮ್ ಈ ಥರ ಮಾಡಲ್ಲ. ಎಲ್ಲರ ಪರವಾಗಿ ಇಲ್ಲ. ಸಿ ಮಿಸ್ಟೇಕ್ಸ್ ವಿಲ್ ಹ್ಯಾಪನ್. ಇವಾಗ ಆಗೋಗಿದೆ, ನೆಕ್ಸ್ಟ್ ಟೈಮ್ ಈ ಥರ ಆಗದೆ ಇರೋಂಗೆ ನಾವು ನಿಮ್ಮ ಇನ್ವಾಲ್ವ್ಮೆಂಟ್ ಇಲ್ಲ. ಅಧ್ಯಕ್ಷತೆ ಅಲ್ಲ, ನಾವು ನೋಡಲ್ ಅಧಿಕಾರಿಗಳು ತಗೊಂಡಿದ್ರು, ಬಟ್ ಅವ್ರು ಉತ್ತರ ಕೊಡಿದ್ರೆ ಹೋದ್ರು. ಆಯ್ತು, ಇಲ್ಲಿ ಯಾರನ್ನೂ ನೀವು ಆಹ್ವಾನಿಸಿದ್ದೀರಾ, ಓಕೆ ದೆನ್ ನಿಮಗೆ ನಾವು ಧನ್ಯವಾದಗಳು ಹೇಳ್ತೀವಿ. ಬಟ್ ಅವ್ರ ಅಧ್ಯಕ್ಷತೆ ತಗೊಂಡಾಗ ಅವರು ಇವರು ಆಯ್ತು ಬಿಡಿ, ಇದನ್ನ ಇಲ್ಲಿಗೆ ಬಿಡೋಣ. ನೆಕ್ಸ್ಟ್ ಟೈಮ್ ಈ ಥರ ಆಗದಿರ ನೋಡ್ಕೊಳ್ಳೋಣ ಅಷ್ಟೇ. ಇವತ್ತೇನು ಮೀಟಿಂಗ್ ಆಯಿತು ಅದ್ರ ಬಗ್ಗೆ ಮಾತಾಡಿ. ಹೇಳಿ ಮೇಡಮ್, ಇವತ್ತಿನ ಮೀಟಿಂಗ್ ಯಾವ ರೀತಿ? ಉಸ್ತುವಾರಿ ಕಾರ್ಯದರ್ಶಿಗಳು ಹೊಸದಾಗಿ ತಾಲೂಕು ಬಂದು ಎಲ್ಲ ಮಾಹಿತಿ ತಗೊಂಡಿದ್ದಾರೆ. ನಮ್ಮಲ್ಲಿ ಇಲಾಖಾವಾರು ಪ್ರಗತಿಯನ್ನು ಮಾಡಿದ್ದಾರೆ. ಶಿಕ್ಷಣ ಇಲಾಖೆ, RDPR, ಕಂದಾಯ ಇಲಾಖೆ, CDPO, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಹೀಗೆ ಎಲ್ಲ ಇಲಾಖೆಗಳಲ್ಲಿ
ಅವ್ರ ಕಾರ್ಯಕ್ರಮಗಳು ಏನು ಪ್ರಗತಿ ಅಂತ ಹೇಳಿ ಎಲ್ಲ ಮೆನ್ಷನ್ ಮಾಡ್ಕೊಂಡಿದ್ದಾರೆ. CDP ಅವ್ರು ಬಂದಿರಲಿಲ್ಲ ಸರ್? ಬಂದಿದ್ದಾರೆ. ಎಲ್ಲ ಮಾಹಿತಿ ತೊಗೊಂಡಿದ್ದಾರೆ. ನೆಕ್ಸ್ಟ್ ಏನು ಮಾಹಿತಿ ಕೊಟ್ಟಿದ್ದಾರೆ ಅದರ ಇಂಪ್ಲಿಮೆಂಟ್ ಏನಾಯಿತು ಇಂಪ್ಯಾಕ್ಟ್ ನೆಕ್ಸ್ಟ್ ಮೀಟಿಂಗಲ್ಲಿ ತೊಗೊತೀವಿ ಅಂತ ಹೇಳಿದರೆ, ಅದ್ರ ಜೊತೆಗೆ ಶಾಲೆಗಳಿಗೆ ಭೇಟಿ ಮಾಡೋಕ್ಕೆ ಹೇಳಿದರೆ ನಾವು ಶಾಲೆಗಳಿಗೆ ಭೇಟಿ ಮಾಡ್ತೀವಿ. ಹಾಗೆ SSLC ರಿಸಲ್ಟನ್ನು ಹೆಚ್ಚು ಮಾಡೋಕ್ಕೆ ಹೇಳಿದ್ದಾರೆ. ಆ ಹೆಚ್ಚು ಮಾಡೋ ನಿಟ್ಟಿನಲ್ಲಿ ನಾವು BO ಅವರು ತಹಶೀಲ್ದಾರ್ ನಾವು ಒಟ್ಟಿಗೆ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿ ಏನು ಟಾಸ್ಕ್ ಕೊಡಬೇಕು ಇವರಿಗೆ ಟೀಚರ್ಸ್ಗೆ ಟಾಸ್ಕ್ ಕೊಟ್ಟು ಅದನ್ನು ಮಾಡ್ತೀವಿ. ಅದ್ರ ಜೊತೆಗೆ ಮೇಡಮ್ ಅವರು ಒಂದು ಸ್ಕೂಲ್ ವಿಸಿಟ್ ಹಾಕಿ ಹೇಳಿದ್ದಾರೆ. ನಾವು ಎಲ್ಲ ಶಾಲೆಗಳನ್ನು ವಿಸಿಟ್ ಆಗ್ತೀವಿ, ಅವ್ರನ್ನ ಕರ್ಕೊಂಬರ್ತೀವಿ. ಮಧ್ಯದಲ್ಲಿ ಒಂದ್ಸರಿ ಕರ್ಕೊಂಬಂದು ಮಂಚೇನಹಳ್ಳಿ ಒಟ್ಟಾರೆ ಅಭಿವೃದ್ಧಿ ಚೆನ್ನಾಗಾಗಬೇಕು ಅನ್ನೋದು ಉದ್ದೇಶ ಇದೆ. ನಾವೆಲ್ಲರೂ ಸಹ ಕೈ ಜೋಡಿಸಿ ಅದನ್ನು ನೆಕ್ಸ್ಟ್ ಮಾಡ್ತೀವಿ ಅಂತ ಹೇಳ್ತೀವಿ. ಇಷ್ಟು ಇದು ನಮ್ಮ ಈ ಮೀಟಿಂಗಿನ ಬ್ರೀಫ್ ಇನ್ಫಾರ್ಮೇಷನ್. ದೀಪ್ತಿ ಅವರು ಹೊಸದಾಗಿ ತಾಲೂಕಿಗೆ ಬಂದಿರೋದ್ರಿಂದ ಇಡೀ ತಾಲೂಕಿನ ಬಗ್ಗೆ ಅದಕ್ಕೆ ಸರಿ ಹಿಂದೆ ಇದ್ದವರು ಅವರು ನೋಡಲ್ ಅಧಿಕಾರಿಗಳಿದ್ದರು. ಬಟ್ ಅವ್ರೇನು ಕ್ರಮ ತಗೊಂತಾರೆ ಮತ್ತು ತಾಲೂಕು ವೈಸು ಬಂದಿರೋಂಥ ಅಧಿಕಾರಿಗಳು ಏನು ಮಾಹಿತಿ ಕೊಡ್ತಾರೆ ಅನ್ನೋದ್ರ ಉದ್ದೇಶನೇ ನಾವು ಇದ್ದಿದ್ದು. ಬಟ್ ಅವ್ರು ಒಂದೇ ಸಲ ನೇರವಾಗಿ ಹೊರಗಡೆ ಇರಿ ಅಂದರೆ ನಾನು ಮೇಡಮ್ ಅವ್ರನ್ನ ಪ್ರಶ್ನೆ ಮಾಡೋದಿಲ್ಲ, ಯಾಕೆಂದರೆ ನನಗೆ ಗೊತ್ತು. ಬಟ್ ಅವರು ಬುಡಕಟ್ಟು ಜನಾಂಗದ್ದು ನನಗೆ ಸಂಬಂಧ ಇಲ್ಲ ಅಂತ ಹೊರಟೋದ್ರು. ಬಟ್ ರಾಂಗ್ ಅದು. ಅಧ್ಯಕ್ಷ ಕಾರ್ಯಕ್ರಮದ ಅಧ್ಯಕ್ಷತೆನೇ ಅವರು ವಹಿಸ್ಕೊಂಡ್ಮೇಲೆ ಈಗ ಸಂಬಂಧ ಇಲ್ಲದಾಗ ಮೀಟಿಂಗ್ ಅಲ್ಲಿ ಚರ್ಚಾತ್ಮಕವಾಗಿ ಯಾವ ರೀತಿ ಇರ್ತಾರೆ ಅಲ್ಲ ಮೇಡಮ್. ಆಯ್ತದ ಆಗಿದ್ಮೇಲೆ ಪದೇ ಪದೇ ನೀವು ಪದೇ ಅಂದ್ರೆ ನಮ್ಗೆ ಇಷ್ಟು ಇನ್ಸಲ್ಟ್ ಆಗುತ್ತೆ ಮೇಡಮ್. ಇಲ್ಲ ನೀವು ಯಾರು ಇಲ್ಲಿ ಯಾರು ನಾವು ಮಾಡೋ ಉದ್ದೇಶನೇ ಇಲ್ಲ ಯಾರಿಗೂ. ಆ ಥರ ಇದ್ದಿದ್ರೆ ಈಗ ಅಧಿಕಾರಿಗಳಾಗಿ ಅಧ್ಯಕ್ಷತೆಯನ್ನು ವಹಿಸ್ಕೊಂಡ ಮೇಡಮ್ ಅವರು ಇದ್ರಲ್ಲ ನೋಡಲ್ ಅಧಿಕಾರಿಗಳು. ಒಂದು ತುರ್ತು ಕೆಲಸ ಇರೋದ್ರಿಂದ ನಾವು ಅವ್ರ ಪರವಾಗಿ ಹೇಳ್ತಾ ಸರ್ ಲೋಗೋ ಕೊಡ್ತೀನಿ ಅಂತ ಹೇಳಿದ್ರು ಹೊರಗಡೆ. ಖಂಡಿತ ಲೋಗೋಗೆ ಬೈಟು ತಾವೇ ಹೇಳಿದ್ರಿ ಸರ್, ಲೋಗೋಗೆ ಬೈಟ್ ಕೊಡಿಸ್ತೀನಿ. ಇದು ಇಲ್ಲಿ ಯಾವುದೇ ರೀತಿ ಏನೋ ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೊರಟ್ರಷ್ಟೇ. ಇಲ್ಲಾಂದ್ರೆ ಇನ್ನ ಮೀಟಿಂಗ್ ಕಂಟಿನ್ಯೂ ಆಗೋದು ಇಲ್ಲೇ ಊಟ ಮಾಡ್ಕೊಂಡು ನಾವು ಇಲ್ಲಿ ಊಟ ಕೂಡ ತರಿಸಿದ್ವಿ. ಬಟ್ ಅವ್ರು ಇಂಪಾರ್ಟೆಂಟ್ ಅರ್ಜೆಂಟ್ ಅಂತ ಹೋಗಿದ್ರು. ಇಷ್ಟು ಅಧಿಕಾರಿಗಳನ್ನ ಒಬ್ಬ ಅಧ್ಯಕ್ಷರಾಗಿ ವಹಿಸ್ಕೊಂಡಂತವರೇ ಒಂದು ನಿರ್ಲಕ್ಷ್ಯ ಉತ್ತರ ಕೊಟ್ಟು ಹೊರಟೋದ ಮೇಲೆ ಮಾಹಿತಿಯನ್ನು ತಗೊಂಡಿದ್ದಾರೆ. ಹಾಗೂ ಎಲ್ಲ ಕೆಲಸಗಳ ಬಗ್ಗೆ ಅವರು ಕ್ರಮ ವಹಿಸ್ತೀನಿ ಅಂತಲೂ ಹೇಳಿದ್ದಾರೆ, ವಹಿಸಿ ಅಂತ ಕೂಡ ಹೇಳಿದ್ದಾರೆ ಎಲ್ಲರಿಗೂ. ಮತ್ತು ಅದೇ ಶಾಲೆಗಳು 8 ಶಾಲೆಗಳಿವೆ. ಹೈಸ್ಕೂಲ್ ಸ್ಟೂಡೆಂಟ್ಸು ಅಂದರೆ 10th ಸ್ಟ್ಯಾಂಡರ್ಡ್ ಓದ್ತಿರೋರು, SSLC ಓದ್ತಿರೋರು. ಮೇಡಮ್ ಹೇಳಿದ್ದಾರೆ ಪರ್ಸೆಂಟೇಜ್ ಜಾಸ್ತಿ ಮಾಡಬೇಕು, ಎಸ್ಪೆಷಲಿ ಮಂಚೇನಹಳ್ಳಿನಲ್ಲಿರೋ ಮಕ್ಕಳು ಚೆನ್ನಾಗಿ ಓದ್ಬಿಟ್ಟು. BO ಅವ್ರು ಕೂಡ ಹೇಳಿದ್ದಾರೆ ನೀವು ಪ್ರತಿ ಶಾಲೆನ ವಿಸಿಟ್ ಮಾಡಿಬಿಟ್ಟು ಪ್ರಗತಿ ಹೆಚ್ಚಿಸಬೇಕು ಅಂತ. ಗೌರ್ಮೆಂಟ್ ಶಾಲೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಮಕ್ಕಳುಗಳು ಶಾಲೆಗೆ ಬರ್ತಾ ಇದ್ದಾರೆ ಅಂತ ಹೇಳಿ ಗಮನಿಸಿದ್ದೀರಾ ಮೇಡಮ್? ಅದ್ರ ಬಗ್ಗೆ ಕೂಡ ಗಮನ ಇದೆ. ನಾವು ಇನ್ಮೇಲಿಂದ ವಿಸಿಟ್ ಮಾಡಿ, ಇವಾಗ ನಾನು ಹೊಸದಾಗಿ ಬಂದರೆ ಫ್ರೀಕ್ವೆಂಟ್ ವಿಸಿಟ್ ಮಾಡ್ತೀವಿ. ಮಾಡಿ ವಿ ವಿಲ್ ಎನ್ಶೋರ್ ಮಂಚೇನಹಳ್ಳಿ ಸ್ವಲ್ಪ ಇವತ್ತೇನು ಮೀಟಿಂಗ್ ಆಗಿದೆ ಇದ್ರ ಬಗ್ಗೆ ನಾನು ನಿಮಗಳಿಗೆಲ್ಲ ಒಂದು ಮಾಹಿತಿ ಕೊಡ್ತೀನಿ. ಮಾಹಿತಿ ಕೊಡ್ತೀನಿ. ಮೇಡಮ್ ಅವರು ಕಲರ್ ಮೇಡಮ್ ಅವರು ಮತ್ತು ಸಾಹೇಬರು ಈಗ ಆಲ್ರೆಡಿ ಮಾತನಾಡಿದ್ದಾರೆ. ಬೆಳಿಗ್ಗೆ ಪ್ರಾರಂಭ ಆಗಿದ್ದ ನೋಡಲ್ ಅಧಿಕಾರಿಗಳ ಸಭೆ ಆಗಿದೆ. ಸಾಕಷ್ಟು ಮಾಹಿತಿಯನ್ನು ನಮ್ಮೆಲ್ಲ ಅಧಿಕಾರಿಗಳಿಗೂ ಸಹ ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ. ರಿಸಲ್ಟ್ ಇಂಪ್ರೂವ್ಮೆಂಟ್ ವಿಚಾರ ಆಗ್ಬೋದು, ಮತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ ಏನೆಲ್ಲ ಪ್ರೋತ್ಸಾಹದಾಯಕ ಯೋಜನೆಗಳು ಬೆನಿಫಿಷರೀಸ್ ಯಾವ ಥರ ನಾವು ಫಾಲೋಅಪ್ ಮಾಡಬೇಕು ಅಂತಕ್ಕಂಥದ್ದನ್ನು ಸಹ ಮೇಡಮ್ ಅವರೆಲ್ಲ ಅಧಿಕಾರಿಗಳು ನಿರ್ದೇಶನ ಕೊಟ್ಟಿದ್ದಾರೆ. ಅದರಂತೆ ನಾವು ಕೆಲಸ ಮಾಡ್ತೀವಿ. ಒಳ್ಳೆ ತಾಲೂಕು ಆಗಬೇಕು, ಹೊಸ ತಾಲೂಕು ಒಂದು ಸ್ವಲ್ಪ. ಈಗ ಒಂದು ಕ್ವಶನ್, ಈ ತಾಲೂಕಲ್ಲಿ ಹಿಂದಿ ಸಬ್ಜೆಕ್ಟ್ ಇದೆಯಲ್ಲ ಎಲ್ಲ ಕಡೆ ಇದೆ, ಅದು ಪುಸ್ತಕ ಸರ್ಕಾರದಿಂದ ಕೊಡ್ತಾ ಇದ್ದೀರಾ? ಸರ್ಕಾರದಿಂದ ಕೊಡ್ತೀವಿ. ಟೀಚರ್ಸ್ ಎಲ್ಲ ಶಾಲೆಯಲ್ಲೂ ಇದ್ದಾರೆ? ಎಲ್ಲ ಶಾಲೆಗಳಲ್ಲಿ ಹಿಂದಿ ಟೀಚರ್ ಸೆಂಟರ್ ಆಗಿರ್ತಕ್ಕಂಥ ಸುಮಾರು ಕಡೆ ನೋಡ್ತಾ ಹಿಂದಿ ಟೀಚರ್ ಇಲ್ಲ. ಎಕ್ಸಾಮ್ ಹೆಂಗೆ ಮಾಡ್ತೀರಾ? ಇಲ್ಲ, ನಮ್ಮಲ್ಲಿರ್ತಕ್ಕಂಥ ಎಲ್ಲ ಟೀಚರ್ಸ್ ಸಹ ಹಿಂದಿ ಸಬ್ಜೆಕ್ಟ್ ಮಾಡಬೇಕು. ಜೊತೆಗೆ ನಮ್ಮ ಸಪ್ರೇಟಾಗಿ ಮುಂದೆ ಬರ್ತಾವೆ ಸಪ್ರೇಟ್ ನೇಮಕಾತಿಗಳು. ಈಗ ನಮ್ಮ ತಾಲೂಕಲ್ಲಿ ಹಿಂದಿ ಟೀಚರ್ಸ್ ಕಡಿಮೆ ಇರ್ತಕ್ಕಂಥ ಕಡಿಮೆ ಇಲ್ಲ ಸರ್, ಸುಮಾರು ಒಂದು 30% ಇಲ್ಲ ಬಿಡಿ. ನಾವು ಈಗ ಏನಾಗ್ತಾ ಇದೆ GPT ಟೀಚರ್ಸ್ ಅಂತ ಹೇಳಿ ಹೊಸ ನೇಮಕಾತಿಗಳು ಆಗ್ತಾ ಇದೆ. ಅವಾಗ ಪ್ರಾಥಮಿಕ ಶಾಲೆಗಳಲ್ಲೂ ಸಹ ಸಬ್ಜೆಕ್ಟ್ ವಾರು ಕೊಡ್ತಕ್ಕಂಥ ಈಗ ಎಕ್ಸಾಮ್ ಬರುತ್ತೆ, CC ಕ್ಯಾಮ್ರಾ ಇಟ್ಟು ಎಕ್ಸಾಮ್ ಮಾಡ್ತಾರೆ. ಅವ್ರು ಯಾವ ರೀತಿ ಅಲ್ಲಿ ಕೆಲವೊಂದು ಶಾಲೆಯಲ್ಲಿ CC ಕ್ಯಾಮ್ರಾಗಳೇ ಇಲ್ಲ ಸರ್. ಇಲ್ಲ, ಈಗ ಆಲ್ರೆಡಿ ನಾವು ಲಾಸ್ಟ್ ಇಯರ್ 14 ಸೆಂಟ್ರಲ್ಲಿ ಎಕ್ಸಾಮ್ ಆಯಿತು. ಎಲ್ಲ ಸೆಂಟರ್ಸಲ್ಲೂ ಸಹ ವೆಬ್ಕಾಸ್ಟಿಂಗ್ ಮಾಡಿದ್ವಿ. ನಮ್ಮ ಜಿಲ್ಲೆಯಲ್ಲಿ ಫಸ್ಟ್ ತಾಲೂಕು ನಮ್ಮದೇ ವೆಬ್ಕಾಸ್ಟಿಂಗಲ್ಲಿ ಅಪ್ಡೇಟ್ ಆಗಿದೆ. ಹಾಗಾಗಿ ಈಗ ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಎಲ್ಲ ಶಾಲೆಗಳಲ್ಲೂ ಸಹ CC ಕ್ಯಾಮ್ರಾ ಹಾಕಲಿಕ್ಕೆ ಮುಂದಿನ ಎಕ್ಸಾಮ್ ಶಾಲೆಗಳಲ್ಲೂ ಸಹ ಹಾಕೋದಕ್ಕೆ ವ್ಯವಸ್ಥೆ ಮಾಡಿ. ಸರಿ.
ಇದು ಸರ್ ಫ್ಲಾಗನ್ನ ದಯವಿಟ್ಟು ಇದು ಮಾಡಿ. ಇನ್ನೊಂದ್ಸಲಿ ಹೇಳ್ತೀನಿ, ನಡೀತಾ ಇದೆ. ಕನ್ಸ್ಟ್ರಕ್ಷನ್ ನಡೀತಿದೆ. ಇದು ಸದ್ಯಕ್ಕೆ ನಾವು ಕಾರ್ಯನಿರ್ವಹಣೆ ಮಾಡೋದಕ್ಕೆ ಒಂದು ನಮ್ಗೆ ಏನೇ ಇದ್ರು ನಿಮ್ಮ ಸರ್ಕ್ಯುಲರ್ ಇದೆ ಕಂಪಲ್ಸರಿ ಹಾಕ್ಲೇಬೇಕು ಅಂತ ಹೌದು, ಅದನ್ನು ಪಾಲಿಸಬೇಕು. ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದು ಇದು ಹೇಳಂಗಿಲ್ಲ. ಕಳಿಸಿ ಅವ್ರು ಪೇಷಂಟ್ಸ್ ವೆಯ್ಟ್ ಮಾಡ್ತಿದ್ದಾರೆ, ಪೇಷಂಟ್ಸ್ ಇದ್ದಾರೆ, ಕಳಿಸಿ. ಪೇಷಂಟ್ ಇದ್ದಾಗೆ ಡಾಕ್ಟರ್ ಇಲ್ಲಿಲ್ಲ ಇರಿ ಮೇಡಮ್ ನಿಂತ್ಕೊಳ್ಳಿ ಹಂಗೆ. ಓಕೆ. ಹಾಂ ಸರ್, ಯಾವ ರೀತಿ ಚರ್ಚೆ ನಡೀತು ಒಳಗಡೆ? ಯಾವ ರೀತಿ ಆರೋಗ್ಯ ಇಲಾಖೆ ಹಾಸ್ಪಿಟಲ್ ಕ್ಲೀನಾಗಿ ಸ್ವಚ್ಛವಾಗಿದ್ದೀನಿ ಮತ್ತು ಬಿ ಗ್ರೂಪ್ಸ್ ಕೂಡ ಎಲ್ಲ ಹಾಸ್ಪಿಟಲ್ ನೀಟಾಗಿ ಕ್ಲೀನ್ ಮಾಡಿಸ್ಬೇಕು. ರೋಗಿಗಳಿಗೆಲ್ಲ ಚೆನ್ನಾಗಿ ಟ್ರೀಟ್ಮೆಂಟ್ ಕೂಡ ಇಟ್ಟಿದ್ದಾರೆ. ಸ್ವಲ್ಪ ಜೋರಾಗಿ ಮಾತಾಡಿ. ಡೆಂಗು ಪ್ರಕರಣ ಏನಾದರೂ ಇದೆಯಾ ಅಂತ ಎಷ್ಟು ಪ್ರಮಾಣದಲ್ಲಿದೆ ಸರ್ ಡೆಂಗ್ಯೂ ಪ್ರಕರಣ? ಸ್ವಲ್ಪ ಕಡಿಮೆ ಆಗಿದೆ ಸರ್. ಪರ್ಸೆಂಟೇಜ್ ಎಷ್ಟು ಪರ್ಸೆಂಟೇಜಲ್ಲಿ ವ್ಯಾಪ್ತಿಯಲ್ಲಿ ಇಲ್ಲಿ ಪೇಷಂಟ್ ಇದ್ರು ಸರ್ ನಿಮ್ಮ ಒಂದು ಹಾಸ್ಪಿಟ್ಲಲ್ಲಿ? ನಾನು ಆ್ಯಕ್ಚುಲಿ ಬಂದಿದ್ದೆ ಹಾಂ ಹಾಂ. ಅದನ್ನು ನಾವು ನೋಡ್ತೀವಿ ಪ್ರಕರಣ ಎಲ್ಲ ಇವಾಗ ಕಡಿಮೆ ಆಗಿದೆ ಸರ್. ಅಷ್ಟು ಆಯುಷ್ಮಾನ್ ಕಾರ್ಡು ಮೆಡಿಸಿನ್ಗಳು ಕರೆಕ್ಟಾಗಿ ಜನಗಳಿಗೆ ಸರಬರಾಜು ಆಗ್ತಾ ಇದೆಯಾ ಸರ್? ಕೆಲವೊಂದು ಕಂಪ್ಲೇಂಟ್ ಕೇಳ್ಪಟ್ವಿ, ಆಯುಷ್ಮಾನ್ ಕಾರ್ಡುಗಳು ಬೇರೆ ಕಡೆ ಸರಬರಾಜು ಆಗ್ತಾ ಇದೆ, ಒಳಗಡೆ ಇದ್ರೂ ಆಯುಷ್ಮಾನ್ ಕಾರ್ಡ್ ಇದ್ರೂ ಮೆಡಿಸಿನ್ ಕೊಡ್ತಾ ಇಲ್ಲ ಅಂತೇಳಿ ಕೆಲವೊಂದು ಮಾಹಿತಿ ಬಂದಿರೋದ್ರಿಂದ ತಮ್ಮನ್ನ ನಮ್ಮದ್ರಲ್ಲಿರೋಂಥವೇ ಕೊಡ್ತಾ ಇದ್ದೀವಿ. ಹಾಂ ಯಾವುದೋ ಹೊರಗಡೆಗೆ ಬರ್ಕೊಡ್ತಾ ಇದ್ದಾರೆ. ನಾವೇ ಮಾಡ್ಕೊಡ್ತೀವಿ. ಹಾಂ ಆಧಾರ್ ಕಾರ್ಡ್ ಎಲ್ಲ ಮಾಡಿ ಲಿಂಕೇಜ್ ಮಾಡಿಕೊಟ್ಟು ಅವರಿಗೆ ಆಧಾರ್ ಕಾರ್ಡಿಗೆ ಕೊಡ್ತಿದ್ದೀವಿ. ಹಾಂ ಒಂದಷ್ಟು ಜನ ಸಹಕಾರ ಮಾಡ್ತಿದ್ದಾರೆ. ಆಧಾರ್ ಕಾರ್ಡು ಪ್ಲಸ್ OTP ಅಂಥವೆಲ್ಲ ನಂಬರ್ ನಮ್ಮ ಹತ್ರ ಮಾಡಿಸ್ಕೊಂಡು ಅಂತ ನಾವು ಅವರಿಗೆ ಹೆಲ್ತ್ ಬಗ್ಗೆ ಎಲ್ಲ ತುಂಬ ಹೇಳಿ ಓಕೆ. ಮಾಧ್ಯಮ PDO ಇದರಲ್ಲಿ ಇನ್ವೈಟ್ ಮಾಡಿ ಯಾಕೆ ಈ ರೀತಿ ಆಚೆ ಇರಿ? ಅಫಿಷಿಯಲ್ ಮೀಟಿಂಗ್ ಅದಕ್ಕೋಸ್ಕರ ಮತ್ತೆ ಅದನ್ನ PDF ಮಾಡಿ ಇನ್ವೈಟೇ ಮಾಡಂಗಿರ್ಲಿಲ್ವಲ್ಲ ಮೇಡಮ್? ಅಫಿಷಿಯಲ್ ಮೀಟಿಂಗ್ ಆದರೆ ಮಾಧ್ಯಮದವರು ಮಾಧ್ಯಮದವರು ಪತ್ರಕರ್ತರು ಆಚೆ ಇರಿ ಅಂದರೆ ಅದು ನಮ್ಮನ್ನು ಇನ್ವೈಟ್ ಮಾಡೋ ಅಂತ ಇದೇ ಇರಲಿಲ್ವಲ್ಲ ಮೇಡಮ್? ಪ್ರಸಂಗನೇ ಇರಲಿಲ್ಲ. ಹಾಂ ಹೊರಗಡೆ ಅಂತ ಇದ್ವಲ್ಲ ಸರ್, ಎಷ್ಟು ಅಧಿಕಾರಿಗಳ ಮುಂದೆ ನಮ್ಮನ್ನು ಹೊರಗಡೆ ಇದೆ ಅಂದ್ರೆ ನಮಗೂ ಒಂದು ಬೆಲೆ ಇರುತ್ತೆ ಸರ್. ಅವರೇ ಹೇಳಿದ್ದಾರೆ ಮೇಡಮ್. ಒಂದು ನಿಮಿಷ, ನಿಮ್ಮನ್ನ ಪ್ರಶ್ನೆ ಮಾಡಲ್ಲ ಮೇಡಮ್.